Hello friends, welcome to India for AS. This is Manjunath Mudod. In this video, we are going to discuss about Pugad Island. So ಇತ್ತೀಚೆಗೆ ಪುಗಾಡ್ ಐಲ್ಯಾಂಡ್ ನ್ಯೂಸಲ್ಲಿ ಇರುತ್ತೆ. ಸೊ ಏನಕ್ಕೆ ನ್ಯೂಸಲ್ಲಿ ಇತ್ತು? ಸೊ ವಾಟ್ ಆರ್ ದ ಫೀಚರ್ಸ್ ಆಫ್ ಪುಗಾಡ್ ಐಲ್ಯಾಂಡ್? ಸೊ ವಾಟ್ ಈಸ್ ಇಟ್ಸ್ ಜಿಯೋಗ್ರಫಿಕಲ್ ಸೆಟ್ಟಿಂಗ್? ಸೊ ಜಿಯೋಗ್ರಫಿಕಲಿ ಎಲ್ಲಿ ಲೊಕೇಟ್ ಆಗಿದೆ? ಸೊ ಈ ಪುಗಾಡ್ ಐಲ್ಯಾಂಡ್ ಫೇಸ್ ಮಾಡ್ತಕ್ಕಂಥ ಮೇಜರ್ ಇಶ್ಯೂಸ್ ಏನಿದೆ? ಸೊ ಏನೆಲ್ಲ ಇಶ್ಯೂಸ್ನ ಈ ಪುಗಾಡ್ ಐಲ್ಯಾಂಡ್ ಫೇಸ್ ಮಾಡ್ತಾ ಇದೆ? ಸೊ ಅದನ್ನು ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ದಿಸ್ ಟಾಪಿಕ್ ಇಟ್ ಈಸ್ ಅ ಫಿಲಿಮ್ಸ್ ಎಕ್ಸ್ಕ್ಲೂಸಿವ್ ಟಾಪಿಕ್. ಸೊ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಿಲಿಮ್ಸ್ ಟಾಪಿಕ್. ಸೊ ಯಾವುದೇ ರೀತಿ ಮೇನ್ಸಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಕೇಳಲ್ಲ. ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಅದರ್ ಅಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ಸ್, ಅಂದರೆ ಈ MCQ ಪ್ಯಾಟರ್ನ್ ಎಕ್ಸಾಮ್ಸ್ ಏನಿದೆ, ಸೊ ಆ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಇದು ಅಪ್ಲೈ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಪುಗಾಡ್ ಐಲ್ಯಾಂಡ್, ಸೊ ಇಟ್ ಈಸ್ ಲೊಕೇಟೆಡ್ ಇನ್ ಫಿಲಿಪೈನ್ಸ್. ಸೊ ಪುಗಾಡ್ ಐಲ್ಯಾಂಡ್ ಎಲ್ಲಿದೆ? ಫಿಲಿಪೈನ್ಸಲ್ಲಿದೆ. ಸೊ ಇಟ್ ಈಸ್ ಲೊಕೇಟೆಡ್ ಇನ್ ಫಿಲಿಪೈನ್ಸ್. ಸೊ ರೀಸೆಂಟ್ಲಿ ಪುಗಾಡ್ ಐಲ್ಯಾಂಡ್ ನ್ಯೂಸಲ್ಲಿ ಇರುತ್ತೆ. ಏನಕ್ಕೆ ನ್ಯೂಸಲ್ಲಿ ಇರುತ್ತೆ ಅಂತಂದರೆ, ಸೊ ಇಟ್ ಈಸ್ ಫೇಸಿಂಗ್ ಸಿವಿಯರ್ ಲ್ಯಾಂಡ್ ಸಬ್ಸಿಡೆನ್ಸ್. ಸೊ ಪುಗಾಡ್ ಐಲ್ಯಾಂಡಲ್ಲಿ ಏನಾಗ್ತಿದೆ? ಲ್ಯಾಂಡ್ ಸಬ್ಸಿಡೆನ್ಸ್ ಆಗ್ತಾ ಇದೆ. ಸೊ ಭೂಮಿ ಕುಸಿತಾ ಇದೆ. ಆ್ಯಂಡ್ ಆಲ್ಸೋ ದೇರ್ ಈಸ್ ಅ ರೈಸ್ ಇನ್ ಸಿ ಲೆವೆಲ್ ಏನಾಗ್ತಾ ಇದೆ? ರೈಸ್ ಆಗ್ತಾ ಹೋಗ್ತಿದೆ. ಸೊ ದಿಸ್ ಈಸ್ ಪುಟ್ಟಿಂಗ್ ಇಟ್ಸ್ 2500 ರೆಸಿಡೆಂಟ್ಸ್. ಸೊ ಅಲ್ಲಿ ವಾಸವಾಗಿರ್ತಕ್ಕಂಥ 2500 ಜನ ಏನಿದ್ದಾರೆ, ಸೊ ಅವರ ಜೀವನವನ್ನು ರಿಸ್ಕಿಗೆ ತಳ್ತಾ ಇದೆ. ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿರುತ್ತೆ. ಸೊ ವಾಟ್ ಈಸ್ ದಿಸ್ ಪುಗಾಡ್ ಐಲ್ಯಾಂಡ್ ಅಂದ್ರೆ ಏನು? ಇಟ್ ಇಸ್ ಅ 7 ಹೆಕ್ಟೇರ್. ಸೊ ಅದ್ರ ಏರಿಯಾ ಎಷ್ಟಿದೆ? 7 ಹೆಕ್ಟೇರ್ ಇದೆ. ಇಟ್ಸ್ ತುಂಬ ಚಿಕ್ಕದಾದ ಲೋ ಲೈಯಿಂಗ್ ಐಲ್ಯಾಂಡ್, ಅಂದರೆ ಸೊ ನೀರಿನ ತಳಮಟ್ಟದಲ್ಲಿ ತುಂಬ ಲೋ ಆಗಿ ಲೊಕೇಟ್ ಆಗಿದೆ. ಸೊ ಇಟ್ ವಾಸ್ ಲೊಕೇಟೆಡ್ ಇನ್ ಮನಿಲಾ ಬೇ. ಸೊ ಮನಿಲಾ ಬೇ, ಫಿಲಿಪೈನ್ಸ್ ಹತ್ರ ಬರ್ತಕ್ಕಂಥ ಮನಿಲಾ ಬೇ ಏನಿದೆ, ಲೈಕ್ ಬೇ ಆಫ್ ಬೆಂಗಾಲ್, ಇಂಡಿಯಾದ ಹತ್ರ ಯಾವ ರೀತಿ ಬೇ ಆಫ್ ಬೆಂಗಾಲ್ ಇದೆ, ಅದೇ ರೀತಿ ಫಿಲಿಪೈನ್ಸ್ ಹತ್ರ ಒಂದು ಚಿಕ್ಕದಾದ ಬೇ ಏರಿಯಾ ಇದೆ. ಅದಕ್ಕೆ ಏನಂತ ಕರಿತೀವಿ ನಾವು? ಮನಿಲಾ ಬೇ ಅಂತ ಕರೀತಾರೆ. ಬೇಸ್ ಆರ್ ಒನ್ ಆಫ್ ದಿ ಓಷಿಯಾನಿಕ್ ಫೀಚರ್. ಸೊ ಈ ವಾಟರ್ ಬಾಡೀಸ್, ಓಷನ್ ಮತ್ತು ಸೀಸಲ್ಲಿ ಬೇರೆ ಬೇರೆ ಗಾತ್ರದ ವಾಟರ್ ಬಾಡೀಸನ್ನು ಏನಂತ ಕರಿತೀವಿ ನಾವು? ಬೇ ಮತ್ತು ಗಲ್ಫ್ ಅಥವಾ ಸಿ ಅಥವಾ ಓಷಿಯನ್ ಅಥವಾ ಇಸ್ತಮಸ್, ಸೊ ಸ್ಟ್ರೇಟ್ ಅಂತ ಕರಿತೀವಿ. ಸೊ ಇವಾಗ ಬೇ ಮತ್ತು ಗಲ್ಫ್ಗೆ ಇರ್ತಕ್ಕಂಥ ಡಿಫ್ರೆನ್ಸನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬೇ ಆ್ಯಂಡ್ ಗಲ್ಫ್? ಸೊ ಇದ್ರ ಮೇಲೆ ಕೂಡ ಎಕ್ಸಾಮಲ್ಲಿ ಕ್ವಶನ್ ಬರೋ ಸಾಧ್ಯತೆಗಳಿರುತ್ತೆ. ಸೊ ಬೇ ಅಂದ್ರೇನು, ಗಲ್ಫ್ ಅಂದ್ರೇನು? ಸೊ ಎರಡೂ ಡಿಫ್ರೆನ್ಸನ್ನು ಏನು ಮಾಡಿ ಕಮೆಂಟಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರ ಸೊ ತಿಳಿಸಿ. ದೆನ್ ಸೊ ಇಟ್ ಈಸ್ ಲೊಕೇಟೆಡ್ ಇನ್ ಮನಿಲಾ ಬೇ ಅಂಡರ್ ಹೆಗನಾಯ್ ಮುನ್ಸಿಪಾಲಿಟಿ. ಹೆಗನಾಯ್ ಮುನ್ಸಿಪಾಲಿಟಿ. ಸೊ ಇಲ್ಲಿ ವಾಸವಾಗಿರ್ತಕ್ಕಂಥ ಜನಗಳ ಸಂಖ್ಯೆ 2500 ಇದೆ. ಸೊ ಇಲ್ಲಿ ಪ್ರೈಮರಿ ಎಕನಾಮಿಕ್ ಆಕ್ಟಿವಿಟಿ ಏನಂತಂದರೆ ಫಿಶಿಂಗ್ ಆ್ಯಂಡ್ ಅಕ್ವಾಕಲ್ಚರ್. ಸೊ ದೇ ಪ್ರೈಮರ್ಲಿ ಡೂ ಫಿಶಿಂಗ್ ಆ್ಯಂಡ್ ಅಕ್ವಾಕಲ್ಚರ್. ಬೋತ್ ಫಿಶಿಂಗ್ ಆ್ಯಂಡ್ ಅಕ್ವಾಕಲ್ಚರ್ ದೇ ಕಮ್ ಅಂಡರ್ ವಿಚ್ ಸೆಕ್ಟರ್? ಪ್ರೈಮರಿ ಸೆಕ್ಟರ್. ಸೊ ಎಕನಾಮಿಕ್ ಆಕ್ಟಿವಿಟೀಸಲ್ಲಿ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಟರ್ಷರಿ ಸೆಕ್ಟರ್, ಕ್ವಾಟರ್ನರಿ ಸೆಕ್ಟರ್, ಈ ರೀತಿ ನಾವು ಎಕ್ಸಾಮ್ ಕ್ಲಾಸಲ್ಲಿ ಸ್ಟಡಿ ಮಾಡಿರ್ತೀವಿ, NCERT ಓದಿರ್ತೀವಿ. ಸೊ ಫಿಶಿಂಗ್ ಆ್ಯಂಡ್ ಅಕ್ವಾಕಲ್ಚರ್ ದೇ ಕಮ್ ಅಂಡರ್ ಪ್ರೈಮರಿ ಸೆಕ್ಟರ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. Then coming to the geographical setting of the Pugad Island. So it is located in Philippines in near Manila Bay. So ಇಲ್ಲಿ ನಾವು ಮ್ಯಾಪಲ್ಲಿ ನೋಡ್ಬೋದು ಮನಿಲಾ ಬೇ ಇಲ್ಲಿದೆ. ಸೊ ದಿಸ್ ಈಸ್ ಫಿಲಿಪೈನ್ಸ್, ದಿಸ್ ಈಸ್ ಮನಿಲಾ. ಮನಿಲಾ ಇಟ್ ಈಸ್ ದ ಕ್ಯಾಪಿಟಲ್ ಆಫ್ Philippines. And this Pugal Island, it was historically surrounded by mangrove forest and marshlands. So these mangrove forest and marshlands, they used to protect this Pugad Island from subsidence. ಇವಾಗ ಏನಾಗ್ತಾ ಇದೆ, ಈ ಮ್ಯಾಂಗ್ರೋವ್ ಫಾರೆಸ್ಟ್ ಮತ್ತು ಮಾರ್ಷ್ಲ್ಯಾಂಡ್ ಏರಿಯಾ ಕಡಿಮೆ ಆಗಿರೋದ್ರಿಂದ, ಸೊ ಅಥವಾ ಇಲ್ಲಿ ಡಿಫಾರೆಸ್ಟೇಷನ್ ಆಗ್ತಾ ಇರೋದ್ರಿಂದ, ಮಾರ್ಷ್ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ? ಪುಗಾಡ್ ಐಲ್ಯಾಂಡ್ ಲ್ಯಾಂಡ್ ಸಬ್ಸಿಡೆನ್ಸ್ ಆಗ್ತಾ ಇದೆ, ಮತ್ತು ಅಲ್ಲಿ ಸಿ ಲೆವೆಲ್ ಏನಾಗ್ತಾ ಇದೆ? ರೈಸ್ ಆಗ್ತಾ ಇದೆ. ಸೊ ನೀರಿನ ತಳಮಟ್ಟ ಏನಾಗ್ತಾ ಇದೆ? ರೈಸ್ ಆಗ್ತಾ ಹೋಗ್ತಾ ಇದೆ. ಸಮುದ್ರದ ತೀರ, ಸೊ ಸಮುದ್ರದ ತಳಮಟ್ಟ ಅಥವಾ ಈ ಸಿ ಲೆವೆಲ್ ಅಂತ ಕರಿತೀವಲ್ಲ, ಸೊ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಸೊ ದಿಸ್ ಪುಗಾದ್ ಐಲ್ಯಾಂಡ್ ಇಟ್ ಈಸ್ ಲೊಕೇಟೆಡ್ ಅಟ್ ದ ಮೌತ್ ಆಫ್ ಅಂಗತ್ ಪಂಪಂಗ ರಿವರ್ ಡೆಲ್ಟಾ. ಸೊ ಅಂಗತ್ ಪಂಪಂಗ ರಿವರ್ ಅನ್ನೋ ಡೆಲ್ಟಾ ಏನಿದೆ, ಸೊ ಅಲ್ಲಿ ಇದು ಲೊಕೇಟ್ ಆಗಿದೆ. ಸೊ ಯು ನೋ ದ್ಯಾಟ್. ಸೊ ರಿವರ್ಸ್ ದೇ ಫಾರ್ಮ್ ಈಸ್ಟುರಿ. ರಿವರ್ಸ್ ಏನು ಮಾಡುತ್ತೆ? ಸಮುದ್ರವನ್ನು ಸೇರಬೇಕಾದ್ರೆ ಈಸ್ಟುರಿ ಅನ್ನೋ ಒಂದು ಲ್ಯಾಂಡ್ ಫೀಚರ್ ಅಥವಾ ಲ್ಯಾಂಡ್ ಫಾರ್ಮನ್ನು ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಡೆಲ್ಟಾ ಅನ್ನೋ ಇನ್ನೊಂದು ಲ್ಯಾಂಡ್ ಫಾರ್ಮನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಈ ಕೇಸಲ್ಲಿ ಡೆಲ್ಟಾ ಫಾರ್ಮೇಷನ್ ಆಗಿರುತ್ತೆ. ಸೊ ಈ ಡೆಲ್ಟಾನ ಫಾರ್ಮ್ ಮಾಡಿರ್ತಕ್ಕಂಥ ರಿವರ್ ಯಾವುದಂದರೆ ಅಂಗತ್ ಆ್ಯಂಡ್ ಪಂಪಂಗ ರಿವರ್. ಸೊ ಇಲ್ಲಿ ನೋಡ್ಬೋದು ನಾವು. ಸೊ ಹಿಯರ್ ದೇರ್ ಇಸ್ ಅಂಗತ್ ಆ್ಯಂಡ್ ಪಂಪಂಗ ರಿವರ್ ಡೆಲ್ಟಾ. ಸೊ ಒಂದು ದೊಡ್ಡ ರಿವರ್ ಏನಾಗುತ್ತೆ? ಡಿಸ್ಟ್ರಿಬ್ಯೂಟರೀಸ್ ಆಗಿ ಒಡೆದು ಹೋಗುತ್ತೆ. ಸೊ ಒಡೆದು ಹೋಗಿ ಈ ಥರ ಸ್ಪ್ರೆಡ್ ಆಗುತ್ತೆ. ಇದಕ್ಕೇನಂತ ಕರಿತೀವಿ ನಾವು? ಡೆಲ್ಟಾ ಅಂತ ಕರಿತೀವಿ. ಸೊ ಇಲ್ಲಿ ಪುಗಾಡ್ ಐಲ್ಯಾಂಡ್ ಇದೆ. ಸೊ ಪುಗಾಡ್ ಐಲ್ಯಾಂಡ್ ಇಟ್ ಈಸ್ ಲೊಕೇಟೆಡ್ at the mouth of the Angat and Pampanga river delta. Then why land subsidence is happening and what are the major issues of Pugad Island? ಸೊ ಏನಕ್ಕೆ ನಾವು ಇದನ್ನು ಇಷ್ಟೊಂದು ಇಂಪಾರ್ಟೆಂಟ್ ಆಗಿ ಸ್ಟಡಿ ಮಾಡ್ತಾ ಇದ್ದೀವಿ ಅಂತಂದರೆ, ಎನಿಥಿಂಗ್ ದಟ್ ಈಸ್ ಹ್ಯಾಪ್ನಿಂಗ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಗ್ಲೋಬಲ್ ವಾರ್ಮಿಂಗ್. ಈ ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜಿಂದ, ಈ ಮ್ಯಾನ್ ಮೇಡ್ ಆ್ಯಕ್ಟಿವಿಟೀಸಿಂದ ಏನೇನು ಡಿಸಾಸ್ಟರ್ ಆಗುತ್ತೆ,
ಸೊ ಅದೆಲ್ಲ ನ್ಯೂಸಲ್ಲಿರುತ್ತೆ. ಸೊ ದಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಇಲ್ಲಿ ಏನಾಗ್ತಾ ಇದೆ ಪುಗಾಡ್ ಐಲ್ಯಾಂಡಲ್ಲಿ, ಸೊ ಅದು ಏನಕ್ಕೆ ನ್ಯೂಸಲ್ಲಿದೆ ಅಂತಂದರೆ ಬಿಕಾಸ್ ಆಫ್ ಲ್ಯಾಂಡ್ ಸಬ್ಸಿಡೆನ್ಸ್ ಇಟ್ ಈಸ್ ಇನ್ ನ್ಯೂಸ್. ಇಲ್ಲಿ ಏನಾಗ್ತಿದೆ ವರ್ಷಕ್ಕೆ 11 ಸೆಂಟಿಮೀಟರ್ ಏನಾಗ್ತಿದೆ 11 ಸೆಂಟಿಮೀಟರ್ ಪರ್ ಇಯರ್ ದ ಲ್ಯಾಂಡ್ ಆಫ್ ದಿ ಪುಗಾದ್ ಇಟ್ ಈಸ್ ಸಬ್ಸೈಡಿಂಗ್ ಆರ್ ಸಿಂಕಿಂಗ್, ಏನಾಗ್ತಾ ಇದೆ ಕುಸಿದು ಹೋಗ್ತಾ ಇದೆ. ಸೊ ದಿಸ್ ಈಸ್ ಮೇನ್ಲಿ ಡ್ರಿವನ್ ಬೈ ಎಕ್ಸೆಸಿವ್ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಷನ್. ಸೊ ಇಲ್ಲಿ ಏನಾಗ್ತಿದೆ ಪುಗಾದ ಐಲ್ಯಾಂಡಲ್ಲಿ ಅಂತಂದರೆ ಗ್ರೌಂಡ್ ವಾಟರ್ನ ಏನು ಮಾಡ್ತಿದ್ದಾರೆ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾರೆ ಫಾರ್ ದಿ ಕನ್ಸಂಪ್ಷನ್ ಪರ್ಪಸ್. ಸೊ ಅದರಿಂದ ಏನಾಗ್ತಾ ಇದೆ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಟ್ ಆಗ್ತಾ ಹೋದರೆ ಅಲ್ಲಿ ಕ್ಯಾವಿಟಿ ಕ್ರಿಯೇಟ್ ಆಗುತ್ತೆ, ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಅಕ್ವಿಫರಲ್ಲಿ. ಸೊ ಅದರಿಂದ ಏನಾಗುತ್ತೆ ಭೂಮಿ ಕುಸಿತಾ ಹೋಗುತ್ತೆ. ಸೊ ದಿಸ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಎಕ್ಸೆಸಿವ್ ಗ್ರೌಂಡ್ ವಾಟರ್ ಎಕ್ಸ್ಟ್ರಾಕ್ಷನ್. And second issue that Phuket Island is facing is sea level rise. So Philippines ಏನಿದೆ ಇಲ್ಲಿ sea level 3 times more global average ರೈಸ್ ಆಗ್ತಿದೆ. ಸೊ ವರ್ಲ್ಡಲ್ಲಿ 1 ಸೆಂಟಿಮೀಟರ್ sea level ರೈಸ್ ಆದರೆ ಫಿಲಿಪೈನ್ಸಲ್ಲಿ ಏನಾಗ್ತಿದೆ 3 ಸೆಂಟಿಮೀಟರ್ ರೈಸ್ ಆಗ್ತಿದೆ. ಸೊ ವರ್ಲ್ಡಲ್ಲಿ ಏನು ಎವರೇಜ್ ಗ್ಲೋಬಲ್ sea level ರೈಸ್ ಇದೆ, ಸೊ ಅದರ 3 times ಏನಾಗುತ್ತೆ ಫಿಲಿಪೈನ್ಸ್ ಹತ್ರ ರೈಸ್ ಆಗ್ತಾ ಇದೆ. ಸೊ ಗ್ಲೋಬಲ್ ಎವರೇಜ್ ವರ್ಲ್ಡಲ್ಲಿ ಎವರೇಜ್ sea level ರೈಸ್ ಎಷ್ಟಿದೆ ಅಂತಂದರೆ 3.6 mm ಪರ್ ಇಯರ್. ವರ್ಷಕ್ಕೆ 3.6 ಮಿಲಿಮೀಟರ್ ಏನಾಗ್ತಿದೆ sea level ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ದೆನ್ ಕ್ಲೈಮೇಟ್ ಹಜಾರ್ಡ್, ದ ನೆಕ್ಸ್ಟ್ ಮೇಜರ್ ಇಶ್ಯೂ ದ ಪುಗಾಡ್ ಐಲ್ಯಾಂಡ್ ಫೇಸಿಂಗ್ ಈಸ್ ಕ್ಲೈಮೇಟ್ ಹಜಾರ್ಡ್. ಸೊ ವಾಟ್ ಆರ್ ದ ಮೇಜರ್ ಕ್ಲೈಮೇಟ್ ಹಜಾರ್ಡ್ಸ್ ದಟ್ ಪುಗಾಡ್ ಐಲ್ಯಾಂಡ್ ಈಸ್ ಫೇಸಿಂಗ್ ಅಂತ ನಾವು ನೋಡ್ತಾ ಹೋದರೆ ಫ್ರೀಕ್ವೆಂಟ್ ಆಗಿ ಟೈಫೂನ್ಸ್ ಆಗ್ತಾ ಇದೆ. ಟೈಫೂನ್ಸ್ ಅಂದ್ರೆ ಏನು? ಟೈಫೂನ್ಸ್ ಆರ್ ನಥಿಂಗ್ ಬಟ್ ಸೈಕ್ಲೋನ್ಸ್, ಹರಿಕೇನ್ಸ್ ಅಂತ ಏನು ಕರಿತೀವಿ ಅದನ್ನು ಈ ಫಿಲಿಪೈನ್ಸ್ ಹತ್ರ ಏನಂತ ಕರೀತಾರೆ ಟೈಫೂನ್ಸ್ ಅಂತ ಕರೀತಾರೆ. ಸೊ ಇದರಿಂದ ಏನಾಗುತ್ತೆ, ಇದರಿಂದ ಫ್ಲಡ್ಡಿಂಗ್ ಆಗ್ತಾ ಇದೆ. ಸೊ ಫ್ರೀಕ್ವೆಂಟ್ ಫ್ಲಡ್ಡಿಂಗ್ ಆಗುತ್ತೆ. ಈ ಫ್ರೀಕ್ವೆಂಟ್ ಫ್ಲಡ್ಡಿಂಗ್ ಜೊತೆಗೆ ಸ್ಟಾರ್ಮ್ ಸರ್ಜಸ್ ಕೂಡ ಆಗ್ತಾ ಇದೆ. ಸಿನ್ಸ್ ಇಟ್ ಈಸ್ ಲೊಕೇಟೆಡ್ at the coast, the storm surges also common in Phuket Island. So these are the major climatic hazards in Phuket Island. So this is increasing the risk of permanent inundation and displacement. So frequent flooding ಆಗೋದ್ರಿಂದ ಏನಾಗುತ್ತೆ ನೀರು ಪುಗಾದ್ ಐಲ್ಯಾಂಡಲ್ಲಿ ಪರ್ಮನೆಂಟ್ ಆಗಿ ಇನಂಡೇಟ್ ಆಗ್ತಾ ಇದೆ, ನಿಂತ್ಕೊಳ್ತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ ಜನ ಡಿಸ್ಪ್ಲೇಸ್ ಆಗ್ತಾ ಇದ್ದಾರೆ, ಅಲ್ಲಿಂದ ವಲಸೆ ಹೋಗ್ತಿದ್ದಾರೆ ಬೇರೆ ಕಡೆ. ಸೊ ಇಟ್ ಈಸ್ ಕಾಸಿಂಗ್ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಪೀಪಲ್. ದೆನ್ ದ ಫೋರ್ತ್ ಇಶ್ಯೂ ಈಸ್ ಮ್ಯಾಂಗ್ರೂವ್ ಲಾಸ್. ಸೊ ಏನಾಗ್ತಾ ಇದೆ ಇಲ್ಲಿ ಮ್ಯಾಂಗ್ರೂವ್ ಫಾರೆಸ್ಟ್ ಏನಿದೆ ಅದನ್ನು ಫಿಶ್ ಪಾಂಡ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ದಿಸ್ ಕನ್ವರ್ಷನ್ ಆಫ್ ಮ್ಯಾಂಗ್ರೂವ್ ಫಾರೆಸ್ಟ್ ಏರಿಯಾ ಟು ಫಿಶ್ ಪಾಂಡ್ಸ್ ದೇರ್ ಈಸ್ ಅ ರೆಡ್ಯೂಸ್ಡ್ ಕೋಸ್ಟಲ್ ಪ್ರೊಟೆಕ್ಷನ್. ಸೊ ಈ ಮ್ಯಾಂಗ್ರೂವ್ ಫಾರೆಸ್ಟ್ ಏನು ಮಾಡುತ್ತೆ ಅಂತಂದರೆ ದೇ ಪ್ರೊಟೆಕ್ಟ್ ದಿ ಶೋರ್, ಈ ಕಡಲ ತೀರವನ್ನು ಏನು ಮಾಡುತ್ತೆ, ಕಡಲ ತೀರವನ್ನು ಇಲ್ಲಿ ಬರ್ತಕ್ಕಂಥ ಅಲೆಗಳಿಂದ ಏನು ಮಾಡುತ್ತೆ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಈ ಪ್ರೊಟೆಕ್ಷನ್, ಈ ಮ್ಯಾಂಗ್ರೂವ್ ಫಾರೆಸ್ಟ್ ಇದ್ರೆ ಏನಾಗುತ್ತೆ, ಇಫ್ ದೇರ್ ಇಸ್ ಅ ಮ್ಯಾಂಗ್ರೂವ್ ಫಾರೆಸ್ಟ್ ದೆನ್ ವಾಟ್ ಎವರ್ ವೇವ್ಸ್ ಆರ್ ಕಮಿಂಗ್ ದೇ ಆರ್ ಹಿಟ್ಟಿಂಗ್ ದ ಮ್ಯಾಂಗ್ರೂವ್ ಟ್ರೀಸ್ and these trees they are reducing the intensity of the mangrove intensity of these waves or tides. ಸೊ ಇದರಿಂದ ಏನಾಗುತ್ತೆ ಕೋಸ್ಟಲ್ ಏರಿಯಾ ಪ್ರೊಟೆಕ್ಟ್ ಆಗ್ತಾ ಇರುತ್ತೆ. ಸೊ ಇವಾಗ ಮ್ಯಾಂಗ್ರೂವ್ ಫಾರೆಸ್ಟ್ ಕಡಿಮೆ ಆಗೋದ್ರಿಂದ ಏನಾಗ್ತಾ ಇದೆ, ಸೊ ದ ವೇವ್ಸ್ ಆರ್ ಹಿಟ್ಟಿಂಗ್ ಲೈಕ್ ಎನಿಥಿಂಗ್. ಸೊ ಬಿಕಾಸ್ ಆಫ್ ದಿಸ್ ದೇರ್ ಇಸ್ ಅ ಫ್ಲಡಿಂಗ್ ಆ್ಯಂಡ್ ಇನಂಡೇಷನ್. ನೌ ವಿ ವಿಲ್ ಬ್ರೀಫ್ಲಿ ಸ್ಟಡಿ ಅಬೌಟ್ ಫಿಲಿಪೈನ್ಸ್ ಬಗ್ಗೆ ಕೆಲವೊಂದು ಫ್ಯಾಕ್ಟ್ಗಳನ್ನು ಇವಾಗ ನಾವು ತಿಳ್ಕೊಳ್ಳೋಣ. ಫಿಲಿಪೈನ್ಸ್ ಇಟ್ ಈಸ್ ಆನ್ ಆರ್ಕಿಪೆಲಾಗೋ ಆಫ್ 7,000 plus islands in the western Pacific Ocean. ಸೊ ಫಿಲಿಪೈನ್ಸ್ ಎಲ್ಲಿ ಲೊಕೇಟ್ ಆಗಿದೆ, ಸೊ ಪೆಸಿಫಿಕ್ ಓಷಿಯನ್ ಏನಿದೆ ಅದರ ವೆಸ್ಟರ್ನ್ ಭಾಗದಲ್ಲಿ ಲೊಕೇಟ್ ಆಗಿದೆ. ಆ್ಯಂಡ್ ಕ್ಯಾಪಿಟಲ್ ಆಫ್ ಫಿಲಿಪೈನ್ಸ್ ಈಸ್ ಮನಿಲಾ. ಸೊ ದ ಕೋಸ್ಟ್ ಲೈನ್ ಆಫ್ ದ ಫಿಲಿಪೈನ್ಸ್ ಈಸ್ 36,990 kilometers and it is highly vulnerable to the climate change, especially sea level rise ಏನಾಗ್ತಾ ಇದೆ, sea level rise. So for this is highly vulnerable to sea level rise. And this Philippines, it has approximately 50 volcanoes and the highest peak in the Philippines is Mount Apo. It is an volcanic mountain. So this Mount Apo, it is formed because of volcano, and Philippines has 50 plus volcanoes. Why Philippines has so many volcanoes? Because it comes within the Pacific ring of fire. ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಕೇಳಿದಿರಲ್ವಾ, ವೋಲ್ಕ್ಯಾನಿಕ್ ಬೆಲ್ಟ್. ಸೊ ಆ ಝೋನಲ್ಲಿ ಫಿಲಿಪೈನ್ಸ್ ಬರೋದ್ರಿಂದ ಸೊ ಇಟ್ ಹ್ಯಾಸ್ ಮೋರ್ ದ್ಯಾನ್ 50 volcanoes. ಸೊ ಕಮಿಂಗ್ ಟು ಇಟ್ಸ್ ಕ್ಲೈಮೇಟ್, ಇಟ್ ಕಮ್ಸ್ ಅಂಡರ್ ಟ್ರಾಪಿಕಲ್ ಕ್ಲೈಮೇಟ್ ಆ್ಯಂಡ್ ಇಟ್ ಈಸ್ ಪ್ರೋನ್ ಟು ಫ್ರೀಕ್ವೆಂಟ್ ಟೈಫೂನ್ಸ್ ಅಂದರೆ ಸೈಕ್ಲೋನ್ಸ್. ಇಲ್ಲೇನಾಗುತ್ತೆ ಸೈಕ್ಲೋನ್ಸ್, ಚಂಡಮಾರುತ ಅಂತ ಏನು ಕರಿತೀವಿ ಅದು ಫ್ರೀಕ್ವೆಂಟ್ ಆಗಿ ಆಗ್ತಾ ಇರುತ್ತೆ. ಆ್ಯಂಡ್ ಸಿನ್ಸ್ ಇಟ್ ಈಸ್ ಲೊಕೇಟೆಡ್ ಇನ್ ಪೆಸಿಫಿಕ್ ರಿಂಗ್ ಆಫ್ ಫೈರ್, ಸೊ ದೇರ್ ಆರ್ frequent earthquake and volcanic eruptions.
in Philippines. So these are the few important factual data related to Philippines. So here we can see the Philippines, which is located in the Western Pacific Ocean. So Philippines near ಯಾವ್ದು ಸಿ ಇದೆ, ಯಾವ ಓಷನ್ ಇದೆ, ಅಥವಾ ಏನು ಏನೆಲ್ಲ ಲ್ಯಾಂಡ್ ಫೀಚರ್ಸ್ ಇದೆ, ಅಥವಾ ಕಂಟ್ರೀಸ್ ಸರೌಂಡಿಂಗ್ ಏನಿದೆ ಅಂತ ನಾವು ನೋಡ್ತಾ ಹೋದರೆ, ಟುವರ್ಡ್ಸ್ ಈಸ್ಟ್ ವಿ ಹ್ಯಾವ್ ಫಿಲಿಪೈನ್ಸ್ ಈಸ್ಟ್ ಸೈಡ್ ಏನಿದೆ ಫಿಲಿಪೈನ್ಸ್ ಸಿ ಇದೆ, ಆ್ಯಂಡ್ ವೆಸ್ಟರ್ನ್ ಸೈಡ್ ಸೌತ್ ಚೀನಾ ಸಿ ಇದೆ, ಆ್ಯಂಡ್ southern side we have Sulu Sea here, and also Celeb Sea. So in between Malaysia and Philippines we have Sulu Sea, and in between Philippines and Indonesia we have Celeb Sea. So these are the few important observations that we can do from the map. So based on the topic that we have discussed so far, that is Pugad Island. So here we have provided one prelims practice question. The question contains three statements. Go through all the three statements and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.